ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಹೂಕೋಸು ಕರಿ ಅಂದರೆ ಕಾಲಿಫ್ಲವರ್ ಕರಿ. ಟೇಸ್ಟ್ ಚಲೋ ಆಗಿತ್ತು, ಅದಕ್ಕೆ ವಿಡಿಯೋ ನಿಮಗೂ ಶೇರ್ ಮಾಡಿದ್ರಾಯ್ತು ಅಂತ ಮಾಡತ್ತೀನಿ. ನಾನು ಫಸ್ಟ್ ವಿಡಿಯೋ ಮಾಡ್ಕೋತೀನಿ, ಅದೇನಾದರೂ ಚಲೋ ಆಗಿತ್ತು ಅಂದರೆ ಅಷ್ಟೇ ವಿಡಿಯೋ ಶೇರ್ ಮಾಡ್ತೀನಿ. ಟೇಸ್ಟ್ ಏನಾದರೂ ಚಲೋ ಬರಲಿಕ್ಕೆ ನಾನು ಮಾಡೋಕ್ಕೆ ಹೋಗಲ್ಲ. ಈಗ ನಾನು ಇಷ್ಟೊಂದು ಅದು ಒಂದು ಅರ್ಧ kg ಮೇಲೈತಿ ಹೂಕೋಸು. ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೀನಿ. ಈಗ ಬಿಸಿನೀರು ಕಾಯಕ್ಕಿಟ್ಟೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಈ ಕಾಲಿಫ್ಲವರ್ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ತೊಳ್ಕೊಬೇಕು. ಕ್ಲೀನಾಗಿ ತೊಳ್ಕೊಂಡು ಕುದಿ ನೀರಿನಾಗ ಇದನ್ನು ಹಾಕಿ ಸ್ವಲ್ಪ ಕುದಿಸ್ಕೋಬೇಕು. ಈ ರೀತಿಯಾಗಿ ತೊಳೆದಿಟ್ಕೊಂಡು ಈಗ ಇದ್ರ ಜೊತೆ ಹಸಿರು ಬಟಾಣಿ ನೆನೆಸಿಟ್ಕೊಂಡಿದ್ದೆ ಅದನ್ನು ಮತ್ತು ಇದು ಕಾಲಿಫ್ಲವರ್ ಎರಡು ಹಾಕಿ ನೀರೊಳಗೆ ಹಾಕಿ ಬೇಯಿಸ್ಕೊಳತ್ತೀನಿ. ಈಗ ಸ್ವಲ್ಪ ಅರಿಶಿನ ಹಾಕ್ತೀನಿ. ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಕುದಿ ಹಿಡಿಬೇಕಾದ್ರೆ ಚಂದತೆ ಬೇಯಬೇಕು. ಈಗ ಅದಕ್ಕೆ ಏನೇನು ಬೇಕು ಗ್ರೇವಿ ಮಾಡ್ಕೊಳಕ್ಕೆ ಅದನ್ನೆಲ್ಲ ಹೊರಡ್ಕೊಳತ್ತೀನಿ. 2 ಉಳ್ಳಾಗಡ್ಡಿ ತೊಗೊಂಡಿನಿ, ಅದನ್ನು ಕಟ್ ಮಾಡಿ ತೊಳ್ಕೊಂಡು ಇಟ್ಕೊಳತ್ತೀನೆಲ್ಲ. 2 ಉಳ್ಳಾಗಡ್ಡಿ ಮತ್ತು 1 ಟಮಾಟಿ, ಒಂದು 4 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಇಷ್ಟು ತೊಗೊಂಡು ಇಟ್ಕೊಂಡಿನಿ. ಇಷ್ಟು ಕಟ್ ಮಾಡಿ ಇಟ್ಕೊಂಡು ಕರಿಗೆ ಇಷ್ಟು ಸಾಕಾಗುತ್ತೆ. ನಾನು ಸ್ವಲ್ಪ ತೊಗೊಂಡಿನಿ, ಜಾಸ್ತಿ ಇಲ್ಲ ಅದು ಕಾಲಿಫ್ಲವರ್. ನೀವು ಎಷ್ಟು ತೊಗೊತೀರಿ ಅದ್ರ ಮೇಲೆ ನೀವು ಜಾಸ್ತಿ ಉಳ್ಳಾಗಡ್ಡಿ ಟಮಾಟಿ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ನಾನು 4 ಹಸಿಮೆಣಸಿನ್ಕಾಯಿ, 2 ಉಳ್ಳಾಗಡ್ಡಿ ಮತ್ತು 1 ಟಮಾಟಿ ತೊಗೊಂಡಿನಿ. ಈಗ ಕೊತ್ತಂಬರಿನ ಕಟ್ ಮಾಡ್ಕೊಳತ್ತೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ 2 ತೊಗೊಂಡಿನಿ. ಈಗ ಒಂದು ಕಡಾಯಿಗೆ ಎಣ್ಣೆ ಹಾಕಿಟ್ಕೊಂಡಿನಿ. ಎಣ್ಣೆ ಹಾಕಿಬಿಟ್ಟು ಈಗೆಲ್ಲ ಇದು ಮಸಾಲೆ ಐಟಮ್ಸ್ ಒಂದು 4 ಲವಂಗ, ಒಂದು 4 ಕರಿಕಾಳು ಅಂದರೆ ಮೆಣಸು, 1 ಏಲಕ್ಕಿ ಮತ್ತು ಪಲಾವ್ ಎಲೆ ಮತ್ತು ಜೀರಿಗೆ ಇಷ್ಟು ಹಾಕಿ ಫ್ರೈ ಮಾಡ್ಕೋಬೇಕು. ಮತ್ತು ಬೆಳ್ಳುಳ್ಳಿ ಶುಂಠಿ ಹಾಕಿ ಆಮೇಲೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕಿ ಎಣ್ಣೆಗ ತಿರುಗಾಡ್ಕೋಬೇಕು. ಅವು ಸ್ವಲ್ಪ ಬ್ರೌನ್ ಕಲರ್ ಬರ್ತಾವಲ್ಲ ಉಳ್ಳಾಗಡ್ಡಿ, ಅಲ್ಲಿವರೆಗೂ ತಿರುಗಾಡ್ಕೋಬೇಕು. ಈಗ ಇದ್ರ ಜೊತೆ ಟಮಾಟಿನೂ ಹಾಕ್ಕೊಳತ್ತೀನಿ. ಚಂದತೆ ಎಣ್ಣೆ ಒಳಗನೆ ಬೇಯಬೇಕು. ಈಗ ಉಪ್ಪು ಹಾಕ್ಕೊಳತ್ತೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರುಗಾಡ್ಕೊಂಡು ಈ ರೀತಿಯಾಗಿ ಬಂದ ಬಳಿಕ ಒಂದು ಪ್ಲೇಟ್ನೇ ಹಾಕ್ಕೊಂಡು ತಣ್ಣಗಾಗೋವರೆಗೂ ಬಿಡಬೇಕು. ಅದನ್ನು ಸ್ವಲ್ಪ ತಣ್ಣಗಾಗುತ್ತಲ್ಲ ಆಗಿಂದ ಮಿಕ್ಸಿ ಹಾಕ್ಕೋಬೇಕು. ಈಗ ನಾನು ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಇದೇನು ಬೇಯಿಸಿಟ್ಕೊಂಡಿದ್ನಲ್ಲ ಕಾಲಿಫ್ಲವರ್ ಮತ್ತು ಹಸಿರು ಬಟಾಣಿ ಅದನ್ನು ಎಣ್ಣೆ ಒಳಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ತಿರುಗಾಡ್ಕೋಬೇಕು. ಸ್ವಲ್ಪ ಹುರಿದು ಸಾಕದು. ಅದನ್ನೇ ಒಂದು ಪ್ಲೇಟಿಗೆ ಹಾಕ್ಕೊಳತ್ತೀನಿ. ಈಗ ಅದೇನದು ಆರೈತದು ಮಿಕ್ಸ್ ಮಾಡ್ಕೋಬೇಕಂತ ಹೇಳಿದ್ನಲ್ಲ, ಈಗ ಇಷ್ಟನ್ನು ಸೇರಿ ಸ್ವಲ್ಪ ಒಂದು 4ರಿಂದ 5 ಗೋಡಂಬಿ ಹಾಕಿ ಮಿಕ್ಸಿ ಹಾಕ್ಕೊಳ್ರಿ. ಸ್ವಲ್ಪ ಗ್ರೇವಿ ಥಿಕ್ನೆಸ್ ಬರೋ ಸಲುವಾಗಿ ನಾವು ಗೋಡಂಬಿ ಹಾಕ್ತೀವಿ. ಈಗ ಮಿಕ್ಸಿ ಮಾಡ್ಕೊಳಕ್ಕೆ ಹೋಗ್ರಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋರಿ. ನುಣ್ಣಗೆ ರುಬ್ಕೋಬೇಕು, ಒಂಚೂರು ಏನೂ ಇದು ಉಳ್ಕೋಬಾರ್ದು. ಈಗ ಅದೇ ಕಡೆಗೆ ನಾನು ಸ್ವಲ್ಪ ಎಣ್ಣೆ ಹಾಕಿನಿ. ಎಣ್ಣೆ ಹಾಕಿ ಇದೇನು ರುಬ್ಬಿದ ಮಿಶ್ರಣ ಇತ್ತಲ್ಲ ಇದನ್ನು ಅದಕ್ಕೆ ಹಾಕ್ಕೊಳತ್ತೀನಿ. ಸೇರಿಸ್ಕೊಂಡು ಚೆನ್ನಾಗದು ಎಣ್ಣೆ ಒಳಗೇ ಬೇಯ್ಲಿಕ್ಕೆ ಬಿಡಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಈಗ ಈ ಕಲರ್ ಹೋಗಿ ಸ್ವಲ್ಪ ಕೆಂಪು ಕಲರ್ ಬರುತ್ತೆ, ಅಲ್ಲಿವರೆಗೂ ನಾವು ಹಿಂಗೆ ಕೈ ಆಡಿಸ್ತಿರ್ಬೇಕು. ಈ ರೀತಿ ಕಲರ್ ಬಂದು ತಳ ಹೊತ್ತಬಾರ್ದು, ಹೊತ್ತಲಾರಂಗೆ ನೋಡ್ಕೊರಿ. ಈಗ ಮಸಾಲೆ ಐಟಮ್ಸ್ ಎಲ್ಲ ಹಾಕ್ರಿ. ಅರಿಶಿನ, ಧನಿಯಾ ಪುಡಿ, ಜೀರಿಗೆ ಪುಡಿ, ಮಸಾಲೆ ಖಾರ ಇದು ಮತ್ತು ಅಚ್ಚ ಖಾರದ ಪುಡಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ತಿರುಗಾಡ್ಕೊರಿ. ನಾನು ಹಸಿ ಮೆಣಸಿಗೆ 4 ಹಾಕೀನಿ, ಅದಕ್ಕೆ ಖಾರ ಸ್ವಲ್ಪ ಹಾಕೀನಿ. ನೀವು ನೋಡ್ಕೊಂಡು ಹಾಕೋರಿ, ನೀವೆಷ್ಟು ಖಾರ ತಿಂತೀರಿ ನೋಡ್ಕೊಂಡು ಹಾಕೋರಿ. ಈಗ ಚೆನ್ನಾಗಿ ತಿರುಗಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಮಿಕ್ಸಿ ಅದೇನು ಮಾಡ್ಕೊಂಡಿದ್ನಲ್ಲ ಅದ್ರಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳತ್ತೀನಿ. ಈಗ ಈ ರೀತಿಯಾಗಿ ಕಲಿಸ್ಕೋಬೇಕು. ತಳ ಹೊತ್ತಬಾರ್ದು, ಹೊತ್ತಿರ್ತದೆ. ಅದಕ್ಕೆ ನಾನು ಹಾಗೆ ಚಮಚ ತೊಗೊಂಡು ಅದನ್ನು ತಿರುಗಾಡ್ತಾ ಇರ್ತೀನಿ ಹಾಗೆ. ಈಗ ನಾನು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಗ್ರೇವಿ ಎಷ್ಟು ಬೇಕು, ಭಾಳ ತಿಕ್ ಬೇಕಾಗಿತ್ತು ಅಂದರೆ ಸ್ವಲ್ಪ ನೀರು ಹಾಕ್ಕೊರಿ. ಇಲ್ಲ ನಮ್ಗೆ ಸ್ವಲ್ಪ ಅಳಕ್ಕೆ ಬೇಕಂದ್ರೆ ಜಾಸ್ತಿ ನೀರು ಹಾಕ್ಕೊರಿ. ಆದರೆ ಅಳಕ್ಕಿದ್ರೆ ಚಲೋ ಅನಿಸಲ್ಲ, ಸ್ವಲ್ಪ ತಿಕ್ಕಾಗಿ ಇರಬೇಕು, ಗಟ್ಟಿ ಇರಬೇಕು. ನಂಗೆ ಉಪ್ಪು ಸ್ವಲ್ಪ ಕಮ್ಮಿ ಅನ್ನಿಸ್ತು, ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ತಿರುಗಾಡ್ಕೊಳತ್ತೀನಿ.
ಈ ರೀತಿಯಾಗಿ ಬಂದೈತೆ ನಂದು. ನಾನು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕಲಿಸ್ಕೊತೀನಿ. ಇದು ಚೆಂದ ಕುದಿ ಹಿಡಬೇಕು. ಉಪ್ಪ ನೋಡ್ಕೊರಿ, ಕಮ್ಮಿ ಇತ್ತಂದ್ರೆ ಹಾಕೋರಿ ಇನ್ನೊಂದು ಸ್ವಲ್ಪ ನೀವು. ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ನಲ್ಲ, ಕುದಿ ಹಿಡ್ದೈತಿ. ಈಗ ಅದೇನು ಹುರಿದಿಟ್ಕೊಂಡಿದ್ನಲ್ಲ ಗೋಬಿ ಮತ್ತು ಹಸಿರು ಬಟಾಣಿ, ಅದನ್ನು ಈಗ ಹಾಕ್ಕೊಳತ್ತೀನಿ. ಈಗ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ನಾನು. ಹಾಕ್ಕೊಂಡು ಕುದಿ ಬರಬೇಕು ಚೆಂದತೆ. ಈಗ ಅದು ಹಾಕಿದ್ದು ಅದನ್ನೆಲ್ಲ ಮಸಾಲೆ ಎಲ್ಲ ಅದು ಹೀರ್ಕೋಬೇಕಲ್ಲ ಪಲ್ಯ, ಅಲ್ಲಿವರೆಗೂ ಬಿಡಬೇಕು ಚೆಂದತೆ. ಚೆನ್ನಾಗಿ ಹೀರ್ಕೋಬೇಕು. ಈಗ ಹಾಕಿದ ತಕ್ಷಣ ನೀವು ಅದೇನು ತೆಗೆದು ಗ್ಯಾಸ್ ಆಫ್ ಮಾಡಿಬಿಟ್ರೆ ಅದು ಹೀರ್ಕೊಳ್ಳೋಂಗಿಲ್ಲ. ಎಲ್ಲ ಮಸಾಲೆ ಪಲ್ಯ ಒಳಗಿರಲ್ಲ, ಪಲ್ಯ ಸಪ್ರೇಟ್ ಆಗುತ್ತೆ ಮತ್ತು ಅದು ಗ್ರೇವಿ ಸಪ್ರೇಟ್ ಆಗಿಬಿಡುತ್ತೆ. ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆಂದತೆ ಕುದಿ ಬರೋವರೆಗೂ ಬಿಟ್ಟೀನಿ. ಇಷ್ಟು ಬಿಡ್ಬೇಕು ನೋಡಿರಿ. ಚೆಂದತೆ ಕುದ್ದೈತಿ. ಈಗ ಟೇಸ್ಟ್ ನೋಡ್ಕೊರಿ ನೀವು. ಮತ್ತು ಸ್ವಲ್ಪ ಕಸೂರಿ ಮೆಥಿ ಹಾಕ್ಕೊಳತ್ತೀನಿ. ಮತ್ತು ಇನ್ನೊಂದು ಸ್ವಲ್ಪ ಕಸೂರಿ ಮೆಥಿ ಹಾಕ್ಕೊಂಡು ಈಗ ಕೊತ್ತಂಬರಿ ಒಂದಿಷ್ಟು ಹಾಕ್ಕೊಳ್ತೀನಿ. ಹಾಕ್ಕೊಂಡು ಚೆನ್ನಾಗಿ ತಿರುಗಾಡ್ಕೊಂಡು ಗ್ಯಾಸ್ ಆಫ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಡ್ರಿ. ಈಗ ಚೆಂದ ಆಗಿರುತ್ತೆ ಪಲ್ಯ. ಮಸ್ತಾಗಿತ್ತು. ನಮಗೆ ಮಾತ್ರ ಚಪಾತಿ ಒಳಗೆ ಒಂದು ಚೆಂದಾಗಿತ್ತು. ಚಪಾತಿ ಒಳಗೆ, ಪೂರಿ ಒಳಗೆ, ರೊಟ್ಟಿ ಒಳಗೆ ಎಲ್ಲ ಚೆಂದಾಗುತ್ತೆ. ನೀವು ಟ್ರೈ ಮಾಡಿರಿ.